ವೀಕ್ಷಕರಿಗೆ ನಮಸ್ಕಾರಗಳು ಮತ್ತು ಶ್ರೀಮ್ ಅಸ್ಟ್ರಾಲಜಿ ಪರವಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಪ್ರತಿಯೊಬ್ಬ ಮನುಷ್ಯರಿಗೂ ಆಧ್ಯಾತ್ಮಿಕದಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡಬೇಕು, ಉನ್ನತಿಯನ್ನು ಕಾಣಬೇಕು, ಒಳ್ಳೆಯ ಧ್ಯಾನಾವಸ್ಥೆಯಲ್ಲಿ ಉನ್ನತ ಸ್ತರಗಳು, ಉನ್ನತ ಲೋಕದ ಸಂಪರ್ಕವನ್ನು ಅಂತಹ ಒಂದು ವಿಧಾನದಲ್ಲಿ ನಾವು ಬೇಗ ಭಗವಂತನ ಸಾನ್ನಿಧ್ಯ, ಭಗವಂತನ ದರ್ಶನ ಕೆಲವು ಆಜ್ಞಾಚಕ್ರ ಅಂದರೆ ನಾವಿಲ್ಲಿ ಏನು ಹಣೆಯ ಮಧ್ಯೆ ಬರುತ್ತೆ ಆಜ್ಞಾಚಕ್ರ, ತರಡೆ ಅಂತ ಹೇಳ್ತೀವಿ. ಈ ಆಜ್ಞಾಚಕ್ರ ಯಾರಿಗೆ ಓಪನ್ ಆಗಿರುತ್ತೆ ಅಂದರೆ ಆಜ್ಞಾಚಕ್ರದ ಅರಿವು, ಆಜ್ಞಾಚಕ್ರ ಅಂತ ಕರಿತೀವಿ, ಮತ್ತು ತರಡೈ ಅಂತ ಕರೀತಾರೆ, ಮತ್ತು ಶಕ್ತಿಪಾತ್ ಅಂತ ಕೂಡ ಕರೀತಾರೆ. ಇದು ಯಾರಿಗೆ ಆ ಶಕ್ತಿ, ಆ ಎನರ್ಜಿಗಳ ಶಕ್ತಿಪಾತ್ ಅಂದರೆ ಆಜ್ಞಾಚಕ್ರದ ಇರುವಿಕೆ ಅಂದರೆ ಓಪನ್ ಆಗಿರುತ್ತೆ, ಅಂತಹ ವ್ಯಕ್ತಿಗಳಿಗೆ ಈ ಶಕ್ತಿ ಸಂವಹನಗಳು, ಎನರ್ಜಿಗಳು ಆಟೋಮೆಟಿಕ್ಕಾಗಿ ಬರಲಿಕ್ಕೆ ಉಂಟಾಗ್ತದೆ. ಏನು ಆಜ್ಞಾಚಕ್ರದ ಓಪನ್ ಅಥವಾ ತರ್ಡೈ ಓಪನ್ ಶಕ್ತಿಪಾತ್ ಅಂತ ನಾವು ತಿಳ್ಕೊಬೇಕು ಅಂದರೆ, ನಮ್ಮ ದೇಹದಲ್ಲಿ ಇರತಕ್ಕಂತಹ 7 ಚಕ್ರಗಳು ಅಂದರೆ ಕುಂಡಲಿನಿ ಚಕ್ರದಲ್ಲಿ 7 ಚಕ್ರಗಳು ಬರ್ತದೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ ಮತ್ತು ಆಜ್ಞಾಚಕ್ರ. ಮೇಲೆ ಬರ್ತಕ್ಕಂತಹ ಕೊನೆಯ ಚಕ್ರ ಸಹಸ್ರಾರದಲ್ಲಿ, ಇಲ್ಲಿ ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ. ಅಲ್ಲಿ ಆಜ್ಞಾದಲ್ಲಿ ಬರ್ತಕ್ಕಂಥ ಹಣೆಯ ಈ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಚಕ್ರವೇ ಅದು ಆಜ್ಞಾಚಕ್ರ. ಯಾರಿಗೆ ಈ ಆಜ್ಞಾಚಕ್ರ ಅಂದರೆ ಹಣೆಯ ಭಾಗ 3ನೇ ಕಣ್ಣು ಅಂತ ಹೇಳ್ತಾರೆ, ಶಿವನ 3ನೇ ಕಣ್ಣು ಅಂತ ಹೇಳ್ತಾರೆ. ಆಜ್ಞಾಚಕ್ರ ಯಾರಿಗೆ, ಯಾವ ವ್ಯಕ್ತಿಗೆ ಅದು ಓಪನ್ ಅಂದರೆ ಅದು ವಿಸಿಬಲ್, ಕಣ್ಣಿಗೆ ಕಾಣಿಸಲ್ಲ, ಅಂತಹ ವ್ಯಕ್ತಿಗೆ ಬೇರೆ ಲೋಕದ, ಅನ್ಯ ಲೋಕದ, ಉನ್ನತ ಲೋಕದ ಸಂಪರ್ಕ ಸಾಧನಗಳು ಉಂಟಾಗಿರುತ್ತೆ, ಇಂಟ್ಯೂಷನ್ಸ್ ಬರ್ತಾ ಇರುತ್ತೆ, ಸಂವಹನಗಳು ಜಾಸ್ತಿ ಆಗ್ತಾ ಇರುತ್ತೆ, ದೇವತಾ ಸಂಪರ್ಕ ಇರುತ್ತೆ, ದೈವ ಸಾನ್ನಿಧ್ಯದಲ್ಲಿ ಹೆಚ್ಚು ಇರಲಿಕ್ಕೆ ಇಷ್ಟಪಡ್ತಾರೆ, ಮನಸ್ಸು ಶಾಂತವಾಗಿರುತ್ತೆ. ಈ ರೀತಿಯ ಕೆಲವು ವಿದ್ಯಮಾನಗಳು ಆಜ್ಞಾಚಕ್ರ ಓಪನ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗುತ್ತೆ. ಏನು ಆಗಿದ್ರೆ ಆಜ್ಞಾಚಕ್ರ ಅಂದರೆ, ನಮ್ಮ ಕುಂಡಲಿಯಲ್ಲಿ ಅಂದರೆ ನಮ್ಮ ಬೆನ್ನು ಮೂಳೆ ಕೆಳಗಡೆ ಇರತಕ್ಕಂತಹ ಒಂದು ಚಕ್ರ ಇದೆ, ಮೂಲಾಧಾರ ಚಕ್ರ. 7 ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಬೇಸ್ ಚಕ್ರ ಅಂತ ಹೇಳ್ತೀವಿ, ಮೊದಲನೇ ಚಕ್ರ. ಆ ಮೂಲಾಧಾರ ಚಕ್ರದಿಂದ 7 ಚಕ್ರಗಳನ್ನು ಸಹಸ್ರಾರದವರೆಗೆ ಏನು 7 ಚಕ್ರ ಬರುತ್ತೆ, ಅಲ್ಲಿ ಎಡ, ಪಿಂಗಳ ಮತ್ತು ಸುಷುಮ್ನ ನಾಡಿ ಅಂತ 3 ನಾಡಿಗಳು ಬರುತ್ತೆ. ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಆ 72,000ದಲ್ಲಿ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಅಲೈನ್ಮೆಂಟ್ ಆಗಬೇಕು, ಆಧ್ಯಾತ್ಮಿಕದಲ್ಲಿ ಜಾಗೃತಿ ಆಗಬೇಕು, ಸ್ಪಿರಿಚುವಲ್ ಗ್ರೋತ್ ಆಗಬೇಕು ಅಂದರೆ ಈ 3 ಚಕ್ರಗಳು ಬಹಳ ಮುಖ್ಯ, ಇಡ, ಪಿಂಗಳ ಮತ್ತು ಸುಷುಮ್ನ. ಇಡ ಮತ್ತು ಪಿಂಗಳ ಮಧ್ಯೆ ಬರ್ತಕ್ಕಂತಹ ನಾಡಿಯೇ ಸುಷುಮ್ನ ನಾಡಿ. ಈ ಸುಷುಮ್ನ ನಾಡಿ ನಮ್ಮ ಕುಂಡಲಿಯ ಬೆನ್ನು ಮೂಳೆಯ ಕೆಳಭಾಗದಲ್ಲಿ ಇರ್ತಕ್ಕಂತಹ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರ ಚಕ್ರದವರೆಗೂ, ಅಂದರೆ ಇಲ್ಲಿಯವರೆಗೂ ಸಹಸ್ರಾರ ಚಕ್ರದವರೆಗೂ ಆ ಸುಷುಮ್ನ ನಾಡಿ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕು. ಅದು ಕುಂಡಲಿನಿ ಮಾಡಿ ಚಕ್ರ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಆಜ್ಞಾಚಕ್ರ ಇಲ್ಲಿ ತರಡೈ ಓಪನ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಬಹಳ ದಿನಗಳು, ಬಹಳ ತಿಂಗಳು, ಬಹಳ ವರ್ಷಗಳೇ ಬೇಕಾಗುತ್ತೆ. ಕೆಲವರಿಗೆ 5 ವರ್ಷ, 6 ವರ್ಷ, 3 ವರ್ಷಗಳು, ಕೆಲವು 20 ವರ್ಷಗಳು. ಅಂದರೆ ನಮ್ಮ ಚಕ್ರಗಳು, ಕುಂಡಲಿ ಚಕ್ರಗಳು ಆ್ಯಕ್ಟಿವೇಟ್ ಆಗಬೇಕಂದ್ರೆ, ಒಂದೊಂದು ಚಕ್ರಗಳು ಆ್ಯಕ್ಟಿವೇಟ್ ಆಗಬೇಕಂದ್ರೆ ಬಹಳ ದಿನಗಳು ಹಿಡಿಯುತ್ತೆ, ಬಹಳ ಸಾಧನೆ ಬೇಕು. ಆದರೆ ಬಹಳ ಇಮ್ಮಿಡಿಯೇಟಾಗಿ ನಾವು ಆಜ್ಞಾಚಕ್ರವನ್ನು ಓಪನ್ ಮಾಡಬೇಕಂದ್ರೆ ಒಂದು ಬಹಳವಾದ ಮೆಥಡ್ ಇದೆ. ಹೇಗೆ ಅಂದರೆ, ಆಜ್ಞಾಚಕ್ರ ನಾವು ಓಪನ್ ಆಗೋದ್ರಿಂದ ನಮಗೆ ಅದರಿಂದ ಬಹಳಷ್ಟು ಅನುಕೂಲಗಳಿದೆ. ಹೇಗೆ ನಾವು ಆಜ್ಞಾಚಕ್ರ ಬೇಗ ಅದು ಕೆಲಸಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎನರ್ಜಿಗಳು ಫಾರ್ಮ್ ಆಗಬೇಕು ಅಂದರೆ, ಪ್ರತಿನಿತ್ಯ ಒಂದು ನಿಗದಿ ಮಾಡಿರ್ತಕ್ಕಂಥ ಸಮಯದಲ್ಲಿ, ಅಂದರೆ ರಾತ್ರಿಯ ವೇಳೆ 7 ಗಂಟೆ, 8 ಗಂಟೆ ಅಥವಾ ರಾತ್ರಿ 10 ಗಂಟೆ, ಯಾವ ಸಮಯದಲ್ಲಾದರೂ ಕುಳಿತುಕೊಂಡು, ಅಂದರೆ ಲೈಟ್ ಆಫ್ ಮಾಡಿರಬೇಕು, ಕತ್ತಲೆಯ ಸಮಯದಲ್ಲಿ
ಒಂದು ಕ್ಯಾಂಡಲ್, ಅಂದರೆ ನಾನು ಪೆನ್ನಲ್ಲಿ ತೋರಿಸ್ತಾ ಇದ್ದೀನಿ, ಈ ರೀತಿಯ ಒಂದು ಕ್ಯಾಂಡಲ್ನ ಇಟ್ಕೊಂಡು ಸುಮಾರು ನಮ್ಮಿಂದ ಆ ಕ್ಯಾಂಡಲ್ ಇಟ್ಕೊಂಡಿದ್ದೀವಿ ಅಂದರೆ ಒಂದೂವರೆ ಅಡಿ ಅದು ಡಿಸ್ಟೆನ್ಸ್ ಇರಬೇಕು. ನಮ್ಮ ಮುಂದೆ ಅದನ್ನು ಕ್ಯಾಂಡಲ್ನ ಇಟ್ಕೊಂಡು ಕ್ಯಾಂಡಲ್ನ ಕಚ್ಚಿಸ್ಬಿಟ್ಟು ಆ ಕ್ಯಾಂಡಲಿಂದ ಬರ್ತಕ್ಕಂತಹ ಪ್ರಕಾಶಮಾನವಾದಂತಹ ಬೆಳಕನ್ನೇ ನಾವು ನೋಡ್ತಾ ಹೋಗಬೇಕು. ಪ್ರತಿನಿತ್ಯ 5 ನಿಮಿಷ ಮಾಡಬೇಕು. ಇದು ಕ್ಯಾಂಡಲ್ ಅಂದರೆ ಇಲ್ಲಿ ಬೆಳಕು ದೀಪ ಅದು ಉರಿತಾ ಇದೆ ಅಂದರೆ ಅದನ್ನು ನಾವು ದೃಷ್ಟಿಸಿ, ಹೀಗೆ ನಾವು ಅದನ್ನು ಆ ದೀಪವನ್ನು ಪ್ರತಿನಿತ್ಯ ಆ ಕ್ಯಾಂಡಲ್ನ ಹಚ್ಚಿಸಿದಾಗ 5 ನಿಮಿಷ ದೃಷ್ಟಿಸಿ ನೋಡ್ತಾ ಹೋಗಬೇಕು. ಹೀಗೆ ನೋಡೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆರಾ ಅಂತ ಹೇಳ್ತೀವಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಭಾವಳಿ ಹೆಚ್ಚಾಗ್ತದೆ, ಧ್ಯಾನ ಮಾಡ್ತಕ್ಕಂತಹ ಶಕ್ತಿ ಹೆಚ್ಚಾಗ್ತದೆ, ಇಂಟ್ಯೂಷನ್ ಪವರ್ ಜಾಸ್ತಿ ಆಗ್ತದೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ತದೆ, ಮೆಮೊರಿ ಪವರ್ ಹೆಚ್ಚಾಗ್ತದೆ ಮತ್ತು ಮನಸ್ಸು ಶಾಂತವಾಗಿರ್ತದೆ. ಮತ್ತು ದೈವ ಸಾನ್ನಿಧ್ಯ ಅಂದರೆ ದೈವ ಸಾಕ್ಷಾತ್ಕಾರ ಆಗಲಿಕ್ಕೆ ಬಹಳ ಹತ್ರಕ್ಕೆ ಹೋಗ್ತೀವಿ. ಆ ರೀತಿಯಾದಂಥ ಒಂದು ವಿಚಾರಗಳು, ವಿದ್ಯಮಾನಗಳು ಈ ಆಜ್ಞಾಚಕ್ರ ಓಪನ್ ಆಗೋದ್ರಿಂದ ಉಂಟಾಗ್ತದೆ. ಇದನ್ನು ನಾವು ಪ್ರತಿನಿತ್ಯ ಮಾಡಬೇಕು. ನಾವು ಕಂಡುಕೊಂಡಿರ್ತಕ್ಕಂತಹ ನಾವು ಹೇಳ್ಕೊಂಡಿರ್ತಕ್ಕಂತಹ ಸರಿಯಾದ ಸಮಯದಲ್ಲಿ ಪ್ರತಿನಿತ್ಯ ರಾತ್ರಿ 8 ಗಂಟೆ ನಾವು ಕುಳಿತುಕೊಂಡು ನಾವು ಸಾಧನೆ ಮಾಡ್ತೀವಿ ಅಂದರೆ ಇದೊಂದು ಸಾಧನೆಯೇ. ಆ ಕ್ಯಾಂಡಲ್ನ ಕಚ್ಕೋಬೋದು ಅಥವಾ ಒಂದು ದೀಪವನ್ನು ಹಚ್ಕೊಂಡು ಆ ದೀಪದ ಬೆಳಕು ನಮ್ಮಿಂದ ಒಂದು ಅಡಿ ಜಾಗದಲ್ಲಿ ಇಟ್ಕೊಂಡು ಆ ದೀಪದ ಬೆಳಕನ್ನು, ಅಂದರೆ ನಮ್ಮ ಕಣ್ಣಿನ ನೇರಿಕೆ ಇರಬೇಕು, ಈ ಲೆವೆಲ್ಲಿಗೆ ಇರಬೇಕು. ನಮ್ಮ ಕಣ್ಣಿನ ನೇರಿಕೆ ದೀಪದ ಬೆಳಕಿರಬೇಕು. ಅಂದರೆ ಆ ದೀಪವನ್ನೇ ನಾವು ದೃಷ್ಟಿಸಿ ನೋಡ್ತಾ ಇರಬೇಕು. ಹೀಗೇ ನಾವು ದೀಪವನ್ನೇ, ಆ ಬೆಳಕನ್ನೇ, ಜ್ವಾಲೆಯನ್ನೇ ದೃಷ್ಟಿಸಿ ನೋಡ್ತಾ ಇದ್ದರೆ ಆ ಜ್ವಾಲೆಯಲ್ಲಿ ಬೇರೆ 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 ಆಕಾರಗಳು, ಬೇರೆ 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 ಬಣ್ಣಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನಮ್ಮ ಧ್ಯಾನ ಮಾಡ್ತಕ್ಕಂಥ ಶಕ್ತಿ, ಪ್ರಭಾವಳಿ ಹೆಚ್ಚಾಗ್ತದೆ, ಧ್ಯಾನ ಶಕ್ತಿ ಹೆಚ್ಚಾಗ್ತದೆ. ಅಂದರೆ ನಾನು ಏನು ಹೇಳಿದೆ, ಎಡ ಮತ್ತು ಪಿಂಗಳ ಸುಷುಮ್ನ ನಾಡಿ, ಆ ಸುಷುಮ್ನ ನಾಡಿ ಎನರ್ಜಿ ನಮ್ಮ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಬರುವಾಗ ಆ ಎನರ್ಜಿಗಳು ಆ್ಯಕ್ಟಿವೇಟ್ ಆಗಬೇಕು. ಅದು ಆ್ಯಕ್ಟಿವೇಟ್ ಬೇಗ ಆಗಬೇಕು ಅಂದರೆ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗಬೇಕು. ಆಜ್ಞಾಚಕ್ರ ಏನು ನಮ್ಮ ಹಣೆಯ ಭಾಗದಲ್ಲಿರ್ತಕ್ಕಂತಹ ಶಕ್ತಿಪಾತ ಅಂತ ಹೇಳ್ತೀವಿ, ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆದಾಗ ನಮಗೆ ಧ್ಯಾನ ಶಕ್ತಿ ಮತ್ತು ಧ್ಯಾನಕ್ಕೆ ಕುಳಿತುಕೊಳ್ಳಿಕ್ಕೆ ಆಗ್ತಕ್ಕಂಥ ಸಮಯ ಹೆಚ್ಚಾಗ್ತದೆ. ಕೆಲವರಿಗೆ 5 ನಿಮಿಷ ಕೂತ್ಕೊಳ್ಳೋಕ್ಕೆ ಆಗಲ್ಲ ಧ್ಯಾನಕ್ಕೆ. ಆದರೆ ಈ ರೀತಿಯ ನಾವು ಕ್ಯಾಂಡಲ್ ಅಥವಾ ದೀಪವನ್ನು ಇಟ್ಕೊಂಡು ಕಚ್ಕೊಂಡು ಧ್ಯಾನ ಮಾಡೋದ್ರಿಂದ, ಇದಕ್ಕೆ ಇನ್ನೊಂದು ಹೆಸರು ತ್ರಾಟಕ ಅಂತ ಕರಿತೀವಿ. ಸಂಸ್ಕೃತ ಭಾಷೆಯಲ್ಲಿ ತ್ರಾಟಕ, ಕನ್ನಡದಲ್ಲಿ ತ್ರಾಟಕ ಅಂತ ಹೇಳ್ತೀವಿ. ತ್ರಾಟಕವನ್ನು ಮಾಡಿದರೆ ನಮ್ಮ ಸ್ಪಿರಿಚುವಲ್ ಅಲೈನ್ಮೆಂಟ್, ಅಂದರೆ ನಮ್ಮ ಸ್ಪಿರಿಚುವಲ್ ಸಾಧನೆಗಳು, ಆಧ್ಯಾತ್ಮಿಕ ಸಾಧನೆಗಳು ಎಲಿವೇಶನ್ ಹೆಚ್ಚಾಗ್ತಾ ಹೋಗ್ತದೆ. ಈ ರೀತಿಯ ಒಂದು ತ್ರಾಟಕ ಸಾಧನೆಯನ್ನು ಮಾಡೋದ್ರಿಂದ ಯಾರಿಗೆ ದೈವ ಸಾಕ್ಷಾತ್ಕಾರ ಆಗಬೇಕು, ದೇವ ವಾಣಿಗಳನ್ನ ಕೇಳಬೇಕು, ದೇವತೆಗಳ ದರ್ಶನ ಆಗಬೇಕು, ಅದರಲ್ಲಿ ಉನ್ನತಿಯನ್ನು ಸಾಧಿಸಬೇಕು ಅಂತ ಇದ್ದರೆ ಅಂತಹ ವ್ಯಕ್ತಿಗಳು ಈ ರೀತಿ ಪ್ರತಿನಿತ್ಯ ತ್ರಾಟಕವನ್ನು, ಅಂದರೆ ಕ್ಯಾಂಡಲ್ ಅಥವಾ ದೀಪವನ್ನು ಇಟ್ಕೊಂಡು ನಾವು ಸಾಧನೆ ಮಾಡೋದ್ರಿಂದ ನಮಗೆ ಬಹಳವಾದಂತಹ ವಿಶೇಷವಾದಂತಹ ಶಕ್ತಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಶಕ್ತಿಗಳು ಅಂದರೆ ಎನರ್ಜಿಗಳು. ನಮ್ಮ ದೇಹ, ಫಿಸಿಕಲ್ ಬಾಡಿಗೆ ಒಂದು ಎನರ್ಜಿ ಬೇಕು. ನಮ್ಮ ದೇಹದಲ್ಲಿ 3 ಲೇಯರ್ ಇರುತ್ತೆ. ಸ್ಥೂಲ ಶರೀರ ಮತ್ತು ಒಳಗಡೆ ಇರತಕ್ಕಂತಹ ಶರೀರ, ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ನಮ್ಮ ಮೇಲಿನ ಪದರಗಳಿಗೆ ಸ್ಥೂಲ ಶರೀರ ಅಂತ ಕರಿತೀವಿ. ಒಳಗಡೆ ಪದರ ಕರ್ಮ ಶರೀರ ಅಂದರೆ ಕಾರಣ ಶರೀರ. ಅದರ ಒಳಗಡೆ ಇರತಕ್ಕಂಥ ಪದರಕ್ಕೆ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರಕ್ಕೆ ಶಕ್ತಿಗಳು, ಎನರ್ಜಿ ಬರಬೇಕಂದ್ರೆ ಪ್ರಭಾವಳಿ, ದೇಹದ ಪ್ರಭಾವಳಿ ವಲಯ, ಆರ ಹೆಚ್ಚಾಗಬೇಕು. ಆ ರೀತಿ ಆರ ಹೆಚ್ಚಾಗಬೇಕು, ಪ್ರಭಾವಳಿ ಹೆಚ್ಚಾಗಬೇಕು ಅಂದರೆ ನಮ್ಮ ಧ್ಯಾನ ಶಕ್ತಿ ಹೆಚ್ಚಾಗಬೇಕು. ಆ ರೀತಿ ಧ್ಯಾನ ಶಕ್ತಿ ಹೆಚ್ಚಾಗಬೇಕು ಅಂದರೆ ಈ ರೀತಿಯ ಪ್ರತಿನಿತ್ಯ ನಾವು ತ್ರಾಟಕ ಸಾಧನೆ, ಅಂದರೆ ಕ್ಯಾಂಡಲ್ ಅಥವಾ ದೀಪನ ಇಟ್ಕೊಂಡು ಪ್ರತಿನಿತ್ಯ ಸಾಧನೆಯನ್ನು ನಾವು ಮಾಡೋದ್ರಿಂದ ನಮ್ಮ ಧ್ಯಾನ ಶಕ್ತಿ ಮತ್ತು ನಮ್ಮ ಆಧ್ಯಾತ್ಮಿಕ ಇಂಪ್ರೂವ್ಮೆಂಟ್, ಆಧ್ಯಾತ್ಮಿಕ ಪ್ರಭಾವಳಿ, ಆಧ್ಯಾತ್ಮಿಕದಲ್ಲಿ ಹೆಚ್ಚು ಉನ್ನತಿಯನ್ನು ಸಾಧಿಸೋಕ್ಕೆ ತುಂಬ ನಮಗೆ ಅನುಕೂಲವಾಗುತ್ತೆ. ಮತ್ತು ಉನ್ನತ ಲೋಕಗಳ ಸಂಪರ್ಕ, ಇದೊಂದು ಭೂಲೋಕನೇ ಅಲ್ಲ, ಮೇಲ್ಗಡೆ 7 ಲೋಕ, ಕೆಳಗಡೆ 7 ಲೋಕ ಇದೆ. ಹತಳ ಪತಳ ಪಾತಾಳ ಲೋಕಗಳು, ಮೇಲ್ಗಡೆ ಇರತಕ್ಕಂಥ 7 ಲೋಕಗಳು, ಭೂಲೋಕ, ಬೋರ್ಲೋಕ, ಸೌರಲೋಕ, ಸತ್ಯಲೋಕ. ಈ ರೀತಿ
ಮೇಲ್ಗಡೆ 7 ಲೋಕ, ಕೆಳಗಡೆ 7 ಲೋಕ, ಮಧ್ಯದಲ್ಲಿ ನಾವಿದ್ದೀವಿ ಭೂಲೋಕದಲ್ಲಿ. ಸೊ ಹಾಗಾಗಿ ಉನ್ನತ ಲೋಕಗಳ ಸಂಪರ್ಕ, ಮಾಸ್ಟರ್ಸ್ಗಳ ಸಂಪರ್ಕ, ದೇವತೆಗಳ ಸಂಪರ್ಕ, ಗುರುಗಳ ಸಂಪರ್ಕ ಮಾಡಬೇಕು ಅಂದರೆ ಈ ರೀತಿಯ ಸಾಧನೆಯನ್ನು ಪ್ರತಿನಿತ್ಯ ನಾವು ತ್ರಾಟಕ ಸಾಧನೆಯನ್ನು ಮಾಡೋದ್ರಿಂದ ಆಧ್ಯಾತ್ಮಿಕದಲ್ಲಿ ಉನ್ನತಿನ ಹೊಂದ್ತೀವಿ ಮತ್ತು ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಆ್ಯಕ್ಟಿವೇಟ್ ಯಾರ್ಯಾರಿಗೆ ಆಗಿರುತ್ತೆ, ಆಜ್ಞಾಚಕ್ರ ಅಂದರೆ ಥರ್ಡ್ ಐ ಆ್ಯಕ್ಟಿವೇಶನ್ ಅಂತ ಹೇಳ್ತೀವಿ. ಅಂದರೆ ಶಕ್ತಿಪಾತ್ ಯಾರ್ಯಾರಿಗೆ ಯಾವ್ಯಾವ ವ್ಯಕ್ತಿಗಳೇ ಆಗಿರುತ್ತೆ ಅಂತಹ ವ್ಯಕ್ತಿಗಳಿಗೆ ಶಾಂತಿ, ಸಮಾಧಾನ ಹೆಚ್ಚಿರುತ್ತೆ, ಇಂಟ್ಯೂಷನ್ಗಳು ಹೆಚ್ಚಾಗ್ತದೆ, ದೇವತೆಗಳ ಸಂಪರ್ಕ, ಕಮ್ಯುನಿಕೇಷನ್, ದೇವತೆಗಳ ವಾಣಿ ಕೇಳ್ತಕ್ಕಂತಹ ವಿಚಾರಧಾರೆಗಳು ಅವರ ಬಳಿ ಇರುತ್ತೆ. ಮತ್ತು ಮುಂದೆ ಏನಾಗ್ತದೆ ಅಂತ ಪ್ರಿಡಿಕ್ಷನ್ ಮಾಡ್ತಕ್ಕಂಥ ಶಕ್ತಿಗಳು ಹೆಚ್ಚಾಗ್ತದೆ, ಅವರ ಪ್ರಭಾವಳಿ ಹೆಚ್ಚಾಗ್ತದೆ ಮತ್ತು ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನು ಸಾಧಿಸ್ತಾ ಹೋಗ್ತಾರೆ. ಮತ್ತು ಮನೆಯಲ್ಲಿ ಒಂದು ರೀತಿಯ ದಿವ್ಯವಾದಂತಹ ಪ್ರಭಾವಳಿ, ಒಂದು ರೀತಿಯ ಶಾಂತಿ ಸಮಾಧಾನ ಹೆಚ್ಚಾಗ್ತದೆ ಅಂಥ ವ್ಯಕ್ತಿಗಳಿಗೆ. ಅಂದರೆ ಕುಂಡಲಿನಿ ಆ್ಯಕ್ಟಿವೇಟ್ ಹೆಚ್ಚಾಗ್ಲಿಕ್ಕೆ ಜಾಸ್ತಿ ಆಗ್ತದೆ ಈ ಆಜ್ಞಾಚಕ್ರ ಥರ್ಡ್ ಐ ಆ್ಯಕ್ಟಿವೇಟ್ ಆಗೋದ್ರಿಂದ. ಸೊ ಹಾಗಾಗಿ ಇಂತಹ ಒಂದು ಧ್ಯಾನವನ್ನು ಪ್ರತಿನಿತ್ಯ ಯಾರು ಆಧ್ಯಾತ್ಮಿಕದಲ್ಲಿ ಸ್ಪಿರಿಚುವಲಿ ಅಲೈನ್ಮೆಂಟ್ ಅಂದರೆ ಸ್ಪಿರಿಚುವಲಿ ಉನ್ನತಿಯನ್ನು ಸಾಧಿಸಬೇಕು ಅಂತ ಇರ್ತಾರೆ ಅಂತಹ ವ್ಯಕ್ತಿಗಳು ಪ್ರತಿನಿತ್ಯ ಒಂದು ಅವಧಿಯನ್ನು ನಿಗದಿ ಮಾಡಿಕೊಂಡು ರಾತ್ರಿಯ ವೇಳೆಯಲ್ಲಿ 8 ಗಂಟೆ 9 ಗಂಟೆ ಅಥವಾ ಯಾವುದಾದ್ರು ಅವರಿಗೆ ಬೇಕಾಗ್ತಕ್ಕಂಥ ಸಮಯದಲ್ಲಿ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಈ ರೀತಿಯ ಒಂದು ತ್ರಾಟಕ ಸಾಧನೆ ಅಂದರೆ ಕ್ಯಾಂಡಲ್ ಮತ್ತು ದೀಪವನ್ನು ಇಟ್ಕೊಂಡು ಆ ದೀಪದ ಬೆಳಕನ್ನೇ ನಾವು ದೃಷ್ಟಿಸ್ತಾ ನೋಡ್ತಾ ಹೋಗಬೇಕು, ನೋಡ್ತಾ ಹೋಗಬೇಕು. ಕೇವಲ ಒಂದು 5 ನಿಮಿಷಗಳ ಕಾಲ ನೋಡೋದ್ರಿಂದ, ಪ್ರತಿನಿತ್ಯ 5ರಿಂದ 6 ನಿಮಿಷಗಳ ಕಾಲ ಮಾಡೋದ್ರಿಂದ ಅವರ ಉನ್ನತವಾದಂಥ ಆಧ್ಯಾತ್ಮಿಕ ಸಾಧನೆಗೆ ಹೆಚ್ಚು ಎಲಿವೇಶನ್, ಉನ್ನತವಾದ ಅವರ ಧ್ಯಾನ, ಡೀಪ್ ಮೆಡಿಟೇಷನ್ ಹೋಗಲಿಕ್ಕೆ ಹೆಚ್ಚು ಅವಕಾಶಗಳು ಸಿಗುತ್ತೆ. ಸಮಾಧಿ ಸ್ಥಿತಿ ಹೋಗಲಿಕ್ಕೆ ತುಂಬ ಅವಕಾಶಗಳು ಜಾಸ್ತಿ ಆಗುತ್ತೆ ಈ ರೀತಿಯ ಸಾಧನೆ ಮಾಡೋದ್ರಿಂದ. ಮೊದಲು ಸಾಧನೆ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ, ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು, ಕಣ್ಣೂರಿಗೆ ಬರ್ತಕ್ಕಂಥ ಸಮಸ್ಯೆಗಳಾಗ್ತದೆ. ಸೊ ಮತ್ತು ಕಣ್ಣುಗಳು ನಮ್ಮದು ಏನು ಪವರ್ ಜಾಸ್ತಿ ಆಗುತ್ತೆ ಈ ತ್ರಾಟಕ ಸಾಧನೆ, ಅದು ಕೂಡ ಒಂದು ಹೆಲ್ಪ್ ಆಗ್ತದೆ. ಹಾಗಾಗಿ ಎಲ್ಲರೂ ಈ ಸಾಧನೆಯನ್ನು ಮಾಡಲಿ ಅಂತ ವೀಕ್ಷಕರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.